Hello everyone, welcome to my channel. So in this video we have to learn about exploring magnets is the continuation part of part 1. So of class 6 chapter number 4 subject science. So in the previous video we have learned about the magnets and the pulses of the magnet. So in this video we have to learn about how we find directions using magnets. So let us start. So look at here. So it is the activity. So here what we do, look at this picture. As shown in the image, tie a thread to the middle of a bar magnet and suspended it freely. Adjust the thread to ensure the magnet is balanced and remains parallel to the ground. So look at here, take one thread and tie it with the bar magnet. So you already know about bar magnet. I explained in the previous video. If you don't know, please go through the last video. Yes, now take a thread and tie a bar magnet and make sure this ಥ್ರೆಡ್ ನಾಟ್ ಮೂವ್. ಇದು ಏನಾಗಬಾರ್ದು, ಮೂವ್ ಆಗಲಿಲ್ಲದ ರೀತಿ ಇದ್ರ ಮೇಲೆ ಏನು ಮಾಡಬೇಕು, ಭಾರವಾದ ವಸ್ತುನ ಏನಾದರೂ ಇಡಿ. ಸೊ ಈಗ ಏನಾಯ್ತು, ಇದು ಫ್ರೀಯಾಗಿ ಸಸ್ಪೆಂಡ್ ಆಯಿತು, ಅಂದರೆ ಈಗ ನೇತಾಡ್ತಾ ಇದೆ ಇದು, ಹೌದಾ. ನಾವು ಜೆಂಟ್ಲಿ ರೋಟೇಟ್ ದ ಬಾರ್ ಮ್ಯಾಗ್ನೆಟ್ ಇನ್ ಅ ಹಾರಿಜಾಂಟಲ್ ಡೈರೆಕ್ಷನ್ ಆ್ಯಂಡ್ ಅಲೋ ಇಟ್ ಟು ಕಮ್ ಟು ರೆಸ್ಟ್. ಈಗೇನು ಮಾಡಬೇಕಪ್ಪ ಅಂದರೆ ಇದು ನಾವೇನು ಮಾಡಬೇಕು, ಇದನ್ನು ರೊಟೇಟ್ ಮಾಡಬೇಕು. ಯಾವ ರೀತಿ ಅಂದರೆ ಈ ರೀತಿಯಾಗಿ ನಾವೇನು ಮಾಡಬೇಕು, ರೊಟೇಟ್ ಮಾಡಬೇಕು. ರೊಟೇಟ್ ಮಾಡಿ ಅದು ಕಾಮಾಗಿರೋವರೆಗೂ ನಾವು ಏನು ಮಾಡಬೇಕು, ರೆಸ್ಟಲ್ಲಿರೋವರೆಗೂ ಅದನ್ನು ನಾವು ಬಂದು ತನ್ನ ಸ್ಥಾನಕ್ಕೆ ತಾನು ನಿಂತ್ಕೊಳ್ಳೋವರೆಗೂ ಏನು ಮಾಡಬೇಕು, ವೇಟ್ ಮಾಡಬೇಕು. ಅವಾಗ ಏನು ಮಾಡಬೇಕು, ನೆಕ್ಸ್ಟ್ ಮಾರ್ಕ್ ದ ಪೊಸಿಷನ್ಸ್ ಆಫ್ ದ ಎಂಡ್ಸ್ ಆಫ್ ದ ಮ್ಯಾಗ್ನೆಟ್ ಆನ್ ದ ಗ್ರೌಂಡ್ or on a piece of paper stuck to the ground. Join these 2 points on the ground with the line. ಸೊ ಅದು ಯಾವ್ಯಾವ ರೀತಿ ತಿರುಗ್ತಲ್ಲ ಆ ರೀತಿ ನಾವು ನೋಡಿಕೊಂಡು ಲೈನ್ ಏನು ಎಂಡ್ಸ್, ಒಂದು ಸೌತ್ ಪೋಲ್ ನಾರ್ತ್ ಪೋಲ್ ಎಂಡ್ ಇರುತ್ತೆ, ಇನ್ನೊಂದು ಸೌತ್ ಪೋಲ್ ಎಂಡ್ ಇರುತ್ತೆ. ಅವುಗಳನ್ನು ನಾವೇನು ಮಾಡಬೇಕು, ಮಾರ್ಕ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಏನು ಮಾಡೋದು, ಒನ್ ಎಂಡ್ ಆಫ್ ದ ಮ್ಯಾಗ್ನೆಟ್ ಪಾಯಿಂಟ್ಸ್ ಟುವರ್ಡ್ಸ್ ದ ನಾರ್ತ್. ದಿಸ್ ಈಸ್ ಕಾಲ್ಡ್ ದ ನಾರ್ತ್ ಪೋಲ್, ಆಸ್ ಯು ನೋ. A freely suspended bar magnet always comes to rest in the north-south direction. ಸೊ ನಾವು ಆ ನಾರ್ತ್ ಬಾರ್ ಪೆಂಡುಲಮ್ನ ನಾವು ಏನು ಮಾಡಿದಾಗ ಫಸ್ಟ್ ಬಾರ್ ಮ್ಯಾಗ್ನೆಟ್ನ ನಾವು ತೂಗ್ಬಿಟ್ಟಾಗ ಯಾವುದೇ ಡೈರೆಕ್ಷನಲ್ಲಿ ತೂಗ್ಬಿಡಲಿ, ಅದನ್ನು ಯಾವ ರೀತಿನಾದರೂ ನೀವು ತಿರುಗಿಸ್ರಿ, ಏನಾದರೂ ಮಾಡ್ಕೊಳ್ಳಿ, ಅದು ಹೆಂಗಿರುತ್ತಪ್ಪ ಅಂದರೆ ನಾರ್ತ್ ಸೌತ್ ಡೈರೆಕ್ಷನ್ನಲ್ಲೇ ಯಾವಾಗಲೂ ನಿಲ್ಲುತ್ತೆ. ನಾರ್ತ್ ಅದರಲ್ಲೇ ಕೊಟ್ಟಿರ್ತಾರೆ, ನಾರ್ತ್ ಮತ್ತು ಸೌತ್ ಪೋಲ್ ಅಂತ ಈ ರೀತಿ ಮೆನ್ಷನ್ ಮಾಡಿರ್ತಾರೆ, ಹೌದಾ. ಸೊ ಈ ರೀತಿ ಮೆನ್ಷನ್ ಮಾಡಿದ್ದು ಸೌತ್ ಪೋಲಿಗೇನೇ ಇರುತ್ತೆ, ನಾರ್ತ್ ಪೋಲಿಂದು ನಾರ್ತ್ ಪೋಲ್ ಡೈರೆಕ್ಷನ್ನಲ್ಲೇ ಅದು ನಿಂತ್ಕೊಳ್ಳುತ್ತೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ ನಮಗೆ, ಫ್ರೀಲಿ ಸಸ್ಪೆಂಡೆಡ್ ಬಾರ್ ಮ್ಯಾಗ್ನೆಟ್ ಆಲ್ವೇಸ್ ಕಮ್ಸ್ ಟು ರೆಸ್ಟ್ ಇನ್ ದ ನಾರ್ತ್ ಸೌತ್ ಡೈರೆಕ್ಷನ್. ಇದನ್ನು ನೆನ್ಪಿಟ್ಕೋಬೇಕು. ಸೊ ದ ಅದರ್ ಎಂಡ್ ಪಾಯಿಂಟ್ಸ್ ಟುವರ್ಡ್ಸ್ ದ ಸೌತ್, ದಿಸ್ ಈಸ್ ಕಾಲ್ಡ್ ಸೌತ್ ಪೋಲ್. This happens because the earth itself acts like a giant magnet. ಸೊ ಯಾಕೆ ಈ ರೀತಿಯಾಗಿ ನಿಂತ್ಕೊಳ್ತಪ್ಪ ಅಂದರೆ ನಮ್ಮ ಅರ್ತ್ ಕೂಡ ಒಂದು ದೊಡ್ಡದಾಗಿರ್ತಕ್ಕಂಥ ಮ್ಯಾಗ್ನೆಟ್ಟು. ಯಾಕೆಂದರೆ ಸೊ ಇದು ಸಹ ಇದರ ತನ್ನ ಆಳದಲ್ಲಿ ಏನಾಗಿದೆ, ಕೋರ್ ಇದೆ. ಈ ಕೋರಲ್ಲಿ ಏನಿದೆ, ಐರನ್ ಸಬ್ಸ್ಟೆನ್ಸಸ್ ಇದೆ, ಮ್ಯಾಗ್ನೆಟ್ ಇದೆ. ಸೊ ಇದರಿಂದ ಅರ್ತ್ ಏನಾಗುತ್ತೆ, ಇದು ಒಂದು ಮ್ಯಾಗ್ನೆಟ್ ರೀತಿಯಾಗಿ ಆ್ಯಕ್ಟ್ ಮಾಡುತ್ತೆ. When a small piece of iron is used instead of a bar magnet, it does not settle in the north-south direction. It can stop in any direction. This shows that only a magnet consistently settles in the north-south direction. This method can be used to test whether a metal is a magnet or not. ಸೊ ಒಂದು ಮೆಟಲ್ ನಾವು ಅದು ಮ್ಯಾಗ್ನೆಟೋ ಅಥವಾ ಅದು ಏನೋ ಒಂದು ಓನ್ಲಿ ಮೆಟಲ್ಲೋ ಅಥವಾ ಅದು ಮ್ಯಾಗ್ನೆಟ್ ಅಂತ ಹೇಳಿ ನಾವು ಕಂಡುಹಿಡಬೇಕಪ್ಪ, ಅದು ಗೊತ್ತಾಗಲಿಲ್ಲ, ಅದ್ರ ಮೇಲೆ ಏನೋ ಇದಿರಲಿಲ್ಲ ಅಂದರೆ, ಮೆನ್ಷನ್ ಇರಲಿಲ್ಲ ಅಂದರೆ ನಾವು ಏನು ಮಾಡ್ಬೋದು, ಅದನ್ನು ಈ ರೀತಿಯಾಗಿ ಈಸಿಯಾಗಿ ಸಸ್ಪೆಂಡ್ ಮಾಡಿ ಅದನ್ನು ನಾವು ತಿರುಗಿಸಿ ಬಿಟ್ವಿ ಅಂದರೆ ಅದು ನಾರ್ತ್ ಸೌತ್ ಪೋಲ್ ಡೈರೆಕ್ಷನ್ನಲ್ಲೇ ನಿಂತ್ಕೊಳ್ತು ಅಂದರೆ ಅದನ್ನು ನಾವೇನಂತ ಕರಿತೀವಿ, ಮ್ಯಾಗ್ನೆಟ್ ಅಂತ ಹೇಳಿ ಕರಿತೀವಿ. ಅದು ಒಂದು ವೇಳೆ ನಾರ್ತ್ ಮತ್ತು ಸೌತ್ ಪೋಲಲ್ಲಿ ನಿಂತ್ಕೊಳ್ಳಿಲ್ಲ ಅಂದರೆ ಅದನ್ನು ನಾವು ಮೆಟಲ್ ಅಂತಂದು ಹೇಳಿ ಕರಿತೀವಿ.
So a freely suspended magnet always stays in the north-south direction. Based on this property, the magnetic compass was developed to find directions. It contains a needle-shaped magnet that rotates freely and indicates the north-south direction. So ಈ ಒಂದು ಪ್ರಾಪರ್ಟಿನ ಮ್ಯಾಗ್ನೆಟಿನ ಈ ಒಂದು ಪ್ರಾಪರ್ಟಿನ ಯೂಸ್ ಮಾಡಿಕೊಂಡು ಮ್ಯಾಗ್ನೆಟಿಕ್ ಕಂಪಾಸನ್ನು ಏನು ಮಾಡ್ತಾರೆ, ಡೆವಲಪ್ ಮಾಡ್ತಾರೆ. ಇದನ್ನು ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂದರೆ ಡೈರೆಕ್ಷನ್ಸ್ಗಳನ್ನು ಕಂಡುಹಿಡೀಲಿಕ್ಕೆ ಯೂಸ್ ಮಾಡ್ತಾರೆ. ಯಾವುದು ನಾರ್ತ್ ಡೈರೆಕ್ಷನ್ನು ಮತ್ತು ಸೌತ್ ಡೈರೆಕ್ಷನ್ ಯಾವುದು ಅನ್ನೋದನ್ನು ಕಂಡುಹಿಡೀಲಿಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ಹಾಗಾದರೆ ಈ ಮ್ಯಾಗ್ನೆಟಿಕ್ ಕಂಪಾಸ್ ಯಾವ ರೀತಿ ವರ್ಕ್ ಮಾಡುತ್ತೆ ಮತ್ತು ಅದರಲ್ಲಿ ಏನೇನಿದೆ ಅಂತಂದು ಹೇಳಿ ನೋಡೋಣ. So see, this is a magnetic compass. It has a needle like magnet. So ಇದೇನಿದು needle like magnet. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇನಿದು needle like magnet. ಸೊ ಇದೇ ನಮಗೆ ನಾರ್ತ್ ಪೋಲ್ ಯಾವುದು ಮತ್ತು ಸೌತ್ ಪೋಲ್ ಯಾವುದು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಏನಾಗುತ್ತೆ, ಇದು ಫಿಕ್ಸ್ಡ್ ಪಾಯಿಂಟ್, ಇದು ಒಂದು ಮಧ್ಯದಲ್ಲಿ ಫಿಕ್ಸ್ ಪಾಯಿಂಟ್ ಇರುತ್ತೆ. ಲೆಟ್ ಅಸ್ ಲರ್ನ್. A magnetic compass is generally a small circular box with a transparent cover as shown in the image. A needle-shaped magnet is mounted on a pin fixed at the bottom of the box. So ಇದೇನಿದೆ ಒಂದು ಬಾಕ್ಸ್, ಈ ಬಾಕ್ಸಲ್ಲಿ ಈ ಮ್ಯಾಗ್ನೆಟಿಕ್ ಕಂಪಾಸ್ನ ಇಟ್ಟಿರ್ತಾರೆ. ಇದು ಒಂದು ಏನು ನೀಡಲ್ ಲೈಕ್ ಸ್ಟ್ರಕ್ಚರ್ ಇರ್ತಕ್ಕಂಥ, ನೀಡಲ್ ಶೇಪ್ ಇರ್ತಕ್ಕಂಥ ಮ್ಯಾಗ್ನೆಟ್ನ ಇಲ್ಲಿ ಹಾಕಿರ್ತಾರೆ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಒಂದು ಫಿಕ್ಸ್ಡ್ ಪಿನ್ ಇರುತ್ತೆ. So this needle is balanced on the pin so that it can move easily around this point, meaning it can rotate freely. ಅಂದರೆ ಇದು ಫ್ರೀಯಾಗಿ ರೊಟೇಟ್ ಮಾಡೋದಕ್ಕೋಸ್ಕರ ಇಲ್ಲಿ ಮಾತ್ರ ಇದನ್ನು ನಡುವೆ ಮಾತ್ರ ಫಿಕ್ಸ್ ಮಾಡಿರ್ತಾರೆ. The end of the needles that points towards the north is usually painted red. Below the needle there is a dial with directions marked on it. ಸೊ ಯಾವಾಗಲೂ ರೆಡ್ ಕಲರಲ್ಲಿರ್ತಕ್ಕಂಥ ನೀಡಲ್ ಎಂಡು ಏನು ತೋರಿಸುತ್ತಪ್ಪ ಅಂದರೆ ನಮಗೆ ನಾರ್ತ್ ಡೈರೆಕ್ಷನ್ನ, ನಾರ್ತ್ ಪೋಲನ್ನು ತೋರಿಸುತ್ತೆ. ಅದರ್ವೈಸ್ ಇನ್ನೊಂದು ಸೌತ್ ಪೋಲನ್ನು ತೋರಿಸುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ಈ ಒಂದು ನೀಡಲಲ್ಲಿ ಒಂದು ಕಡೆಗೆ ಮಾತ್ರ ಪೇಂಟ್ ಮಾಡಿರ್ತಾರೆ ರೆಡ್ ಕಲರಿಂದ. ಆ ರೆಡ್ ಕಲರಲ್ಲಿ ಪೇಂಟ್ ಮಾಡಿರೋ ಯಾವ ಡೈರೆಕ್ಷನ್ನ ತೋರಿಸುತ್ತೆ, ನಾರ್ತ್ ಡೈರೆಕ್ಷನ್ಸನ್ನು ತೋರಿಸುತ್ತೆ. So if we observe the direction in which the sun rises or sets, we have a rough idea of where east or west is located. Therefore, we can determine the direction in which the magnet has come to rest. Which direction does this line indicate? ಹಾಗಾದ್ರೆ ಆ ಲೈನನ್ನು ನಾವೇನಂತ ಕರಿತೀವಿ? How can we find it? ಸೊ ಅದನ್ನು ಅದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಓಕೆ, ಲೆಟ್ಸ್ ಬಿಲ್ಡ್ ಆನ್ ಆ್ಯಕ್ಟಿವಿಟಿ. ಪ್ರಿಪೇರ್ ಅ ರಬ್ಬರ್ ಕಾರ್ಕ್, a sieving needle, a bar magnet, a glass bowl and water. ಸೊ ರಬ್ಬರ್ ಕಾರ್ಕ್ ಅಂದರೆ ಇದು. ಸೊ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದನ್ನು ನಾವೇನಂತ ಕರಿತೀವಿ, ರಬ್ಬರ್ ಕಾರ್ಕ್ ಅಂತಂದೇಳಿ ಕರಿತೀವಿ. ಓಕೆ, ಪ್ಲೇಸ್ ದ ನೀಡಲ್ ಆನ್ ದ ಟೇಬಲ್. ಸೊ ಇಲ್ಲಿ ಏನು ಮಾಡಬೇಕು, ಟೇಬಲ್ ಮೇಲೆ ಇಡಬೇಕು ನೀಡಲನ್ನು. ಆ್ಯಂಡ್ ಮೂವ್ ಒನ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಓವರ್ ಇಟ್ ಇನ್ ಅ ಸಿಂಗಲ್ ಡೈರೆಕ್ಷನ್. Each time you reach the end, left the magnet and start again from the same starting point. ಸೊ ಏನು ಮಾಡ್ಬೇಕು, ಈಗ ಒಂದು ಮ್ಯಾಗ್ನೆಟ್ನ ತೊಗೊಂಡು ಅದ್ರ ಮೇಲೆ ತಿಳ್ಕೊಳ್ತಾ ಹೋಗ್ಬೇಕು ಈ ಡೈರೆಕ್ಷನಲ್ಲೇ. ಸೊ ಇಲ್ಲಿಂದ ಈ ರೀತಿ ಅದನ್ನು ಟಚ್ ಮಾಡ್ಕೊತ ಹಿಂಗೆ ಇದು ಒಂದು ರೀತಿ ರೊಟೇಷನ್ ಆಗುತ್ತೆ. ಮತ್ತು ಇಲ್ಲಿಗೆ ಸ್ಟಾಪ್ ಆಯ್ತು ಅಂದರೆ ಮತ್ತೆ ಇನ್ನೊಂದು ಸರಿ ನಾವು ಇದೇ ರೀತಿ ಈ ರೀತಿ ಮಾಡ್ತಾ ಹೋಗಬೇಕು. ಒಂದು ಸುಮಾರು ಒಂದು 30 to 40 ಟೈಮ್ಸ್ ಈ ರೀತಿ ನಾವು ಮಾಡಬೇಕು. Afterward, test the needle by bringing iron fillings or pins close it. ಸೊ ಇದನ್ನೇನು ಮಾಡ್ಬೇಕು, ಈಗ ನಾವು ಒಂದು ನೀಡಲನ್ನು ಏನು ಮಾಡಬೇಕು, ಐರನ್ ಫಿಲ್ಲಿಂಗ್ಸಲ್ಲಿ ಐರನ್ ಫಿಲ್ಲಿಂಗ್ಸ್ ಅಂತಂದು ಅದರ ಹತ್ತಿರ ಇಟ್ಟರೆ ಏನಾಗುತ್ತಾವು, ಅಟ್ರ್ಯಾಕ್ಟ್ ಆಗ್ತಾವೆ. ಇಫ್ ದೇ ಆರ್ ಅಟ್ರ್ಯಾಕ್ಟ್, ದ ನೀಡಲ್ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ಡ್ ಇನ್ ಟು ಅ ಮ್ಯಾಗ್ನೆಟ್. ಸೊ ಏನು ಮಾಡ್ತಾವೆ, ಆಟೋಮೆಟಿಕ್ಕಾಗಿ ಏನಾಗ್ತಾವೆ, ಅಟ್ರ್ಯಾಕ್ಟ್ ಆಗಿದೆ. ಯಾಕೆಂದರೆ ನಾವು ಈಗ ಈ ಒಂದು ಮ್ಯಾನ್ಯುವಲ್ ರೀತಿಯಾಗಿ ನಾವು ನೀಡಲನ್ನು ನಾವು ಮ್ಯಾಗ್ನೆಟಾಗಿ ಕನ್ವರ್ಟ್ ಮಾಡಿದ್ವಿ. ಒಂದು ಯಾವುದೇ ಒಂದು ಮೆಟಲನ್ನು ನಾವು ಮ್ಯಾಗ್ನೆಟಾಗಿ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಆಮೇಲೆ ನಾವು ರಬ್ ಮಾಡ್ತಾ ಹೋಗಬೇಕು. ಒಂದೇ ಡೈರೆಕ್ಷನಲ್ಲಿ ನಾವು ರಬ್ ಮಾಡ್ತಾ ಅದೇ ರೀತಿ ರಿಪೀಟ್ ಮಾಡ್ತಾ ಹೋದ್ವಿ ಅಂದರೆ ಒಂದು 30 to 40 ಟೈಮ್ಸ್ ನಾವು ಅದೇ ರೀತಿ ರಿಪೀಟ್ ಮಾಡಿದ್ವಿ ಅಂದರೆ ಆ ಒಂದು ಮಟೀರಿಯಲ್ ಏನಾಗುತ್ತೆ,
ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಾವು ಅದು ಮ್ಯಾಗ್ನೆಟಾಗಿ ಕನ್ವರ್ಟ್ ಆಗೈತೋ ಇಲ್ಲ ಅಂತಂದೇಳಿ ಕೆಲವೊಂದಿಷ್ಟು ಐರನ್ ಫಿಲಿಂಗ್ಸ್ನ ನಾವು ಅದ್ರ ಮೇಲೆ ತಂದು ಹಾಕಿದರೆ ಅದು ಅಟ್ರಾಕ್ಟ್ ಮಾಡಿಕೊಂಡ್ರೆ ಅದು ಮ್ಯಾಗ್ನೆಟ್ ಆಗಿ ಟ್ರಾನ್ಸ್ಫರ್ ಆಗಿದೆ ಅಂತ ಅರ್ಥ. ಇಲ್ಲ ಅಂದರೆ ಅದು ಮ್ಯಾಗ್ನೆಟ್ ಆಗಿ ಟ್ರಾನ್ಸ್ಫರ್ ಆಗಿಲ್ಲ ಅಂತ ಅರ್ಥ. ಸೊ ನಾವು ಪಾಸ್ ದ ಮ್ಯಾಗ್ನೆಟೈಸ್ ನೀಡಲ್ ಥ್ರೂ ದ ಕಾರ್ಕ್ ಆ್ಯಂಡ್ ಮೇಕ್ ಇಟ್ ಫ್ಲೋಟ್ ಇನ್ ದ ವಾಟರ್. ಈಗ ಏನು ಮಾಡಬೇಕು, ಆ ರಬ್ಬರ್ ಕಾರ್ಕ್ ಇತ್ತಲ್ಲ, ಆ ರಬ್ಬರ್ ಕಾರ್ಕ್ ಈ ರೀತಿಯಾಗಿ ಆ ರಬ್ಬರ್ ಕಾರ್ಕಿನೊಳಗೆ ಆ ನೀಡಲನ್ನು ಹಾಕಿ ಅದನ್ನು ನೀರಿನ ಮೇಲೆ ತೇಲ್ಬಿಡಬೇಕು. ಸೊ ದೆನ್ ದ ನೀಡಲ್ ಶುಡ್ ರಿಮೇನ್ ಆನ್ ದ ರಬ್ಬರ್ ಸರ್ಫೇಸ್ ಆಫ್ ದ ವಾಟರ್. ವೆನ್ ದ ನೀಡಲ್ ಕಮ್ಸ್ ಟು ರೆಸ್ಟ್ ಇಟ್ ವರ್ಕ್ಸ್ ಲೈಕ್ ಅ ಕಂಪಾಸ್. ಅಬ್ಸರ್ವ್ which direction the ends of the needle point to. Gently rotate the cork and wait for it to come to rest again. Every time the ends of the needle will point in the same direction, north south. Before the modern magnetic compass, Indians used a special device for navigation. It contained a fish shaped piece of magnetic iron. They used it by floating it in a vessel of oil. This device was known as ಮತ್ಸ್ಯಯಂತ್ರ. ಸೊ ಈಗೇನು ನಾವು ಒಂದು ಆ್ಯಕ್ಟಿವಿಟಿ ಮಾಡಿದ್ವಲ್ಲ, ಸೊ ಇದೇನಾಗುತ್ತೆ, ಯಾವಾಗಲೂ ನಾರ್ತ್ ಮತ್ತು ಸೌತ್ ಪೋಲಲ್ಲೇ ನಿಂತ್ಕೊಳ್ಳುತ್ತೆ ಎಂಡು. ನೀವು ಬೇಕಾದ್ರೆ ಅದನ್ನ ಮಾಡಿ ನೋಡ್ಬೋದು. ನಿಮ್ಮ ಮನೇಲಿ ಯಾವುದಾದ್ರೂ ಮ್ಯಾಗ್ನೆಟ್ ಇದ್ದರೆ ಅದನ್ನು ತೊಗೊಂಡು ಒಂದು ನೀಡಲ್ ತೊಗೊಂಡು, ಈ ರೀತಿಯಾಗಿರ್ತಕ್ಕಂಥ ನೀಡಲ್ ತೊಗೊಂಡು ಅದನ್ನು ರಬ್ ಮಾಡಿರಿ, ಅದು ಮ್ಯಾಗ್ನೆಟಾಗಿ ಕನ್ವರ್ಟ್ ಆಗುತ್ತೆ. ಆವಾಗ ಅದನ್ನು ರಬ್ಬರ್ ಫೋರ್ಕಿನೊಳಗೆ ಹಾಕಿ ಈ ರೀತಿಯಾಗಿ ನೀರು ಮೇಲೆ ಬೌಲಲ್ಲಿ ನೀರು ಹಾಕಿ ಅದನ್ನು ತೇಲ್ಬಿಟ್ವಿ ಅಂತ ಅಂದರೆ ಅದು ರೆಸ್ಟ್ ಆದಾಗ, ಅಂದರೆ ಅದು ಶೇಕ್ ಆಗದೇ ಈ ರೀತಿ ಅದೇ ಹಾಗೆ ನಿಂತ್ಕೊಂತು ಅಂದರೆ ನಿಂತ್ಕೊಂಡಾಗ ನಾವು ಅಬ್ಸರ್ವ್ ಮಾಡ್ಬೋದು ಅದು ಯಾವಾಗಲೂ ನಾರ್ತ್ ಮತ್ತು ಸೌತ್ ಪೋಲ್ ಕಡೆಗೇ ನಿಂತ್ಕೊಳ್ಳುತ್ತೆ. ಸೊ ನೀವು ಅದನ್ನು ಇನ್ನೊಂದು ಸರಿ ಟೆಸ್ಟ್ ಮಾಡಬೇಕಪ್ಪ ಅಂತ ಅಂದರೆ ಅದನ್ನು ಸ್ವಲ್ಪ ರೊಟೇಟ್ ಮಾಡಿ ಮತ್ತೆ ಅದು ರೆಸ್ಟ್ ಬರೋವರೆಗೂ ನಿಂತ್ಕೊಳ್ಳಿ. ಆವಾಗ ಮತ್ತೇನಾಗುತ್ತೆ, ಅದು ನಾರ್ತ್ ಸೌತ್ ಪೋಲ್ ಕಡೆಗೇ ಬಂದು ನಿಂತ್ಕೊಳ್ಳುತ್ತೆ. ಸೊ ಇವಾಗ ಈ ಒಂದು ಏನು ನೀಡಲ್ಲಿತ್ತಲ್ಲ ಅದು ಮ್ಯಾಗ್ನೆಟಿಕ್ ಕಂಪಾಸ್ ಆಗಿ ಇಲ್ಲಿ ಆ್ಯಕ್ಟ್ ಮಾಡುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಮ್ಯಾಗ್ನೆಟಿಕ್ ಕಂಪಾಸ್ನ ನಮ್ಮ ಹಿಂದಿನ ಕಾಲದಲ್ಲಿ ಇಂಡಿಯಾದಲ್ಲಿ ಯೂಸ್ ಮಾಡ್ತಾಯಿದ್ರು. ಅದನ್ನು ಏನಂತ ಕರೆದಿದ್ರು ಅಂದರೆ ಮತ್ಸ್ಯಯಂತ್ರ ಅಂತಂದು ಹೇಳಿ ಕರೆದಿದ್ರು. ಸೊ ಲೆಟ್ ಅಸ್ ಕಂಟಿನ್ಯೂ ಇನ್ ದ next video. Okay, bye, take rest, share please my video, subscribe and like.